ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗಿನ ಶುಭೋದಯಗಳು. ಇವತ್ತು ನಂದು 12 ಡೇಸ್ ವೆಯ್ಟ್ ಲಾಸ್ ಜರ್ನಿ ಆಗಿದೆ. ಇವತ್ತು ಏನೆಲ್ಲ ಫುಡ್ಗಳಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಒಂದು ಲೈಕ್ ಕೊಟ್ಟರೆ ನಮಗೂ ಒಳ್ಳೊಳ್ಳೆ ವಿಡಿಯೋ ಮಾಡಾಕಬೇಕು ಅಂತ ಖುಷಿಯಾಗುತ್ತೆ. ನೋಡಿ ಫ್ರೆಂಡ್, ಬೂದ್ ಕುಂಬಳಕಾಯಿ ತೊಗೊಂಡಿದ್ದೀನಿ, ನಲ್ಲಿಕಾಯಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ. ಇವತ್ತು ಗರಿಕೆ ಹುರಿದು ಜ್ಯೂಸ್ ಮಾಡ್ತಾಯಿದ್ದೀನಿ. ಬೂದ್ ಕುಂಬಳಕಾಯಿ, ಗರಿಕೆ, ಶುಂಠಿ ಮತ್ತು ನಲ್ಲಿಕಾಯಿ ಎಲ್ಲ ಮಿಕ್ಸ್ ಮಾಡಿ ಜ್ಯೂಸ್ ಮಾಡ್ತೀನಿ. ಈಗ ಫಸ್ಟು 1 ಸ್ಪೂನ್ ಆರೋಗ್ಯ ಪೌಡ್ರ್ ತೊಗೊಳ್ತಾ ಇದ್ದೀನಿ. 1 ಸ್ಪೂನ್ ಪೌಡ್ರ್ ಹಾಕಬೇಕು. ನಮ್ಗೆ ಎಷ್ಟು ಬಿಸಿ ಬೇಕು ಅಷ್ಟು ಬಿಸಿ ನೀರು ಹಾಕ್ಕೊಳ್ಬೇಕು. ಹಾಗೆ ಒಂದು ಲೋಟ ಬಿಸಿನೀರು ತೊಗೊಳ್ತಿದ್ದೀನಿ. ಈಗ ಬಿಸಿನೀರು ತೊಗೊಂಡು ನನ್ನ ನಿತ್ಯ ಕರ್ಮ ಎಲ್ಲ ಮುಗಿಸಿ ಕೈಕಾಲು ಮುಖ ತೊಳೆದು ನಾನು ರೆಡಿ ಆಗಬೇಕು. ಯೋಗಕ್ಕೆ ಹೋಗ್ತಾಯಿದ್ದೀನಿ. ಈಗ ಟೈಮು ಬೆಳಗಿನ ಜಾವ 5:15 ಗಂಟೆ ಆಗಿದೆ. 5 ಗಂಟೆ 15 ನಿಮಿಷ. ಈಗ ಒಂದು ಲೋಟ ನೀರು ಕುಡಿದು ಎಲ್ಲ ರೆಡಿಯಾದ ನಂತರ ಇದನ್ನು ಕುಡಿತೀನಿ. ಬಿಸಿ ಇದೆ, ಅಷ್ಟು ಸ್ವಲ್ಪ ಉಗುರು ಬೆಚ್ಚಗಾಗುತ್ತೆ. ಯೋಗದಿಂದ ಬಂದ ನಂತರ ಈ ಜ್ಯೂಸ್ ಮಾಡ್ಕೊಳ್ತೀನಿ. ಆಮೇಲೆ ಏನಿರುತ್ತೆ ಅಂತ ವಿಡಿಯೋ ಮಾಡ್ತೀನಿ ನೋಡಿ. ಹಾಗೆ ಕೂಡ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದ್ದೀನಿ. ಕಪ್ಪು ದ್ರಾಕ್ಷಿ, ಡೇಟ್ಸು, ವಾಲ್ನಟ್ಟು, ಬಾದಾಮಿ ಮತ್ತು ಗೋಡಂಬಿ ಮತ್ತು ಇದು ಕುಂಬಳಕಾಯಿ ಬೀಜ ಮತ್ತು ಇದು ಬರುತ್ತಲ್ಲ ಸೂರ್ಯಕಾಂತಿ ಬೀಜ ಎಲ್ಲ ಸೇರಿಸ್ಬಿಟ್ಟು ಇಷ್ಟು ನೆನೆಸಿಟ್ಟಿದ್ದೀನಿ. ಇದರಲ್ಲಿ ಇವತ್ತೊಂದು ಮಿಲ್ಕ್ ಶೇಕ್ ಮಾಡ್ತೀನಿ. ಆಲ್ರೆಡಿ ನಾನು ಮಿಲ್ಕ್ ಶೇಕ್ ಹೇಗೆ ಮಾಡ್ಕೊಳ್ಳೋದು ಡ್ರೈ ಫ್ರೂಟ್ಸ್ದು ಅಂತ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್. ಹಾಕಲಿಲ್ಲ, ಇನ್ನೂ ಹಾಕಬೇಕು. ಮತ್ತು ಇವಾಗ ಮಾಡ್ತಾಯಿದ್ದೀನಿ. ಈ ಜ್ಯೂಸ್ ತೊಗೊಂಡಿದ ನಂತರ ಇವತ್ತು ಬ್ರೇಕ್ಫಾಸ್ಟಿಗೆ ಮಿಲ್ಕ್ ಶೇಕ್ ಮಾಡ್ಕೊಳ್ತೀನಿ. ಬೇರೆ ಏನು ಮಾಡ್ಕೊಳ್ಳೋ ಐಡಿಯಾ ಇಲ್ಲ. ನೋಡೋಣ, ಏನಾದರೂ ಬೇಕು ಅಂತ ಅಂದರೆ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್, ಗರಿಕೆ ಹುಲ್ಲು ಜ್ಯೂಸು, ಗರಿಕೆ ಹುಲ್ಲು ಮತ್ತು ಬೂದ್ ಕುಂಬಳಕಾಯಿ. ಫಸ್ಟು ಗರಿಕೆ ಹುಲ್ಲು ಹಾಕ್ಕೊಳ್ತಾ ಇದ್ದೀನಿ. ನಂತರ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೂದ್ ಕುಂಬಳಕಾಯಿ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ನಲ್ಲಿಕಾಯಿ ಕೂಡ ಹಾಕ್ತಾಯಿದ್ದೀನಿ. ಈಗೆಲ್ಲ ಸೇರಿಸ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ. ಈಗ ಫಸ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ತೀನಿ. ನೋಡಿ ಫ್ರೆಂಡ್, ಈಗ ಈ ರೀತಿ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಜ್ಯೂಸು ರೆಡಿ ಆಯಿತು. ನೋಡಿ ಫ್ರೆಂಡ್, ಯೋಗ ಮುಗಿಸ್ಕೊಂಡು ಈಗಷ್ಟೇ ಬಂದೆ. ಈಗ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಜ್ಯೂಸು. ದಿನಕ್ಕೊಂದು ಜ್ಯೂಸು ನಮ್ಮ ಆರೋಗ್ಯಕ್ಕೆ. ವಾವ್ ವಾವ್,
ಸಖತ್ತಾಗಿದೆ. ನೀವು ಈ ರೀತಿ ಮಾಡ್ಕೊಳ್ಳಿ. ಗರಿಕೆ ಹುಲ್ಲು ಏನಕ್ಕೆ ಉಪಯೋಗ ಅಂತ ಹೇಳಿದ್ರೆ, ಲೇಡೀಸ್ದು ಪ್ರಾಬ್ಲಮ್, ಮುಟ್ಟಿನ ಪ್ರಾಬ್ಲಮ್ ಇರುತ್ತಲ್ಲ, ಅಧಿಕ ರಕ್ತಸ್ರಾವ, ಮೆನೋಪಾಸು ನಿಲ್ಲೋ ಟೈಮಲ್ಲಿ ಅಧಿಕ ರಕ್ತಸ್ರಾವ ಆಗ್ತಿರುತ್ತಲ್ಲ, ಈ ಗರಿಕೆ ಹುಲ್ಲು ಜ್ಯೂಸನ್ನ ಕ್ರಮಬದ್ಧವಾಗಿ 21 ದಿನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ 100 ml 150 ml ಅಷ್ಟು ಕುಡಿತಾ ಬಂದರೆ ಕಡಿಮೆ ಆಗುತ್ತೆ. ಹಾಗೆಯೇ ಈ ಗರಿಕೆ ಹುಲ್ಲಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ಬಾಡಿಯಲ್ಲಿ ಬ್ಲಡ್ ಕಡಿಮೆ ಆಗಿದ್ರೆ, ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಶುಗರ್ ಇರೋರಿಗೆ ಕಂಟ್ರೋಲ್ ಆಗುತ್ತೆ. ಇದ್ರ ಜೊತೆಗೆ ಬೂದ್ ಕುಂಬಳಕಾಯಿ ಇದೆ, ಹಾಗೆ ನೆಲ್ಲಿಕಾಯಿ ಇದೆ, ಕ್ಯಾಲ್ಶಿಯಂ ಇದೆ. ಬೂದ್ ಕುಂಬಳಕಾಯಲ್ಲಿ ಫೈಬರ್ ಜಾಸ್ತಿ ಇದೆ, ನೀರಿನ ಅಂಶ ಬಾಡಿಲಿ ನಮಗೆ ಯಥೇಚ್ಛವಾಗಿ ಸಿಗುತ್ತೆ. ಮತ್ತು ಶುಂಠಿ ಇದೆ, ಎಷ್ಟು ಘಮ ಇದೆ. ಇದೆಲ್ಲ ಕಾಂಬಿನೇಷನ್ ಮಾಡಿ ಜ್ಯೂಸ್ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಈ ಕಾಂಬಿನೇಷನ್ ಇಲ್ಲ ಅಂದರೂ ಪರವಾಗಿಲ್ಲ, ಬರೀ ಗರಿಕೆ ಹುಲ್ಲನ್ನು ನೀಟಾಗಿ ಉಪ್ಪು ನೀರಲ್ಲಿ ನೆನೆಸಿ ತೊಳೆದು ರುಬ್ಬಿಟ್ಟು ಹಾಗೆ ಕುಡಿಯೋದ್ರಿಂದ ನಾನು ಹೇಳಿದ್ನೆಲ್ಲ ಎಲ್ಲ ರೀತಿ ಇದು ಕಡಿಮೆ ಆಗುತ್ತೆ. ಮಹಿಳೆಯರದು ಪ್ರಾಬ್ಲಮ್ಗಳು ಬೇರೆ ಏನೂ ಸೇರಿಸ್ಬೇಕಾಗಿಲ್ಲ, ಬರೀ ಗರಿಕೆ ಹುಲ್ಲು ಸಾಕು. ನಾನು ಕಾಂಬಿನೇಷನ್ ಮಾಡ್ಕೊಂಡು ಕುಡಿತಿದ್ದೀನಿ. ಟೇಸ್ಟು ನಾನು ಬದಲಾವಣೆ ಮಾಡ್ತಾ ಇರ್ತೀನಿ, ಪ್ರಯೋಗ ಮಾಡ್ತಾ ಇರ್ತೀನಿ ಜ್ಯೂಸ್ದು. ಹಾಗಾಗಿ ಒಂದೊಂದು ಕೂಡ ಒಂದೊಂದು ಅದರದ್ದೇ ಆದ ಗುಣಗಳನ್ನು ಹೊಂದಿದೆ. ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಜ್ಯೂಸ್ಗಳು. ಬೆಳಗ್ಗೆ ಎದ್ದಿದ ತಕ್ಷಣ ತಟ್ಟೆ ತುಂಬ ಕೇಸರಿ ಬಾತ್, ಉಪ್ಪಿಟ್ಟು, ಖಾರ ಬಾತ್, ಬಿಸಿಬೇಳೆ ಬಾತ್, ಪುಳಿಯೋಗರೆ ಅಂತ ತಿನ್ನೋದ್ರಿಂದ ಈ ರೀತಿ ಜ್ಯೂಸ್ ಕುಡೀರಿ. ನಂತರ ನೀವು ತಿಂಡಿ ಬೇಡ ಅಂತ ಹೇಳಲ್ಲ, ಫಸ್ಟು ಒಂದು ಜ್ಯೂಸ್ ತೊಗೊಳ್ಳಿ. ಇಲ್ಲ ಸಂಜೆ ಟೈಮು ಕಷಾಯ ತೊಗೊಳ್ತೀನಿ, ಬೆಳಗ್ಗೆ ಹೊತ್ತು ಜ್ಯೂಸ್ ತೊಗೊಳ್ತೀನಿ. ಇದು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇದೆ. ಜ್ಯೂಸ್ ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಳ್ಳಿ ಫ್ರೆಂಡ್. ಇವತ್ತು ಕರೆಕ್ಟಾಗಿ 12 ದಿನದ ವೆಯ್ಟ್ ಲಾಸ್ ಜರ್ನಿಲಿದ್ದೀನಿ ನಾನು. ನೋಡಿ, 12 ದಿನದಿಂದ ನಾನು ಒಂದು ಕಾಳು ರೈಸು ಕೂಡ ತಿಂದಿಲ್ಲ, ಒಂದು ಚೂರು ರಾಗಿದೆ ಮುದ್ದೆ ಏನು ಕೂಡ ನಾನು ತಿಂದಿಲ್ಲ, ಚಪಾತಿ ಕೂಡ ಮಾಡ್ಕೊಂಡು ತಿಂದಿಲ್ಲ. ನನ್ನದೇ ಆದ ಡಯಟ್ ಫುಡ್ಗಳನ್ನ ಫಾಲೋ ಮಾಡಿಕೊಂಡು ನೋಡಿ ಎಷ್ಟು ಆರಾಮಾಗಿದ್ದೀನಿ. ಎಷ್ಟೊಂದು ಕೆಲಸ ಮಾಡ್ತೀನಿ ಮನೇಲಿ, ಬೆಳಗ್ಗೆಯಿಂದ ಸಂಜೆವರೆಗೂ ಲವಲವಿಕೆಯಿಂದ ಇದ್ದೀನಿ, ಖುಷಿಯಾಗಿದ್ದೀನಿ. ಯಾವುದೇ ಸ್ಟ್ರೈನ್ ಇಲ್ಲ. ನೋಡಿ ಎಷ್ಟು ಗ್ಲೋನೆಸ್ ಕೂಡ ಬರ್ತಾಯಿದ್ದೀನಿ, ಚೆನ್ನಾಗಿ ಸಿಕ್ಕಾಪಟ್ಟೆ ಗ್ಲೋನೆಸ್ಸು ಕೂಡ ಬರ್ತಾಯಿದೆ. ಬಾಡಿಲಿ ಬ್ಲಡ್ಡು ಕೂಡ ಕಡಿಮೆ ಆಗಿತ್ತು, ಇಂಪ್ರೂವ್ಮೆಂಟ್ ಆಗ್ತಿದೆ. ನನಗೂ ಕೂಡ ತುಂಬ ಸುಸ್ತಾಗ್ತಾಯಿತ್ತು, ಈಗ ಅದೆಲ್ಲ ಕಡಿಮೆ ಆಗಿದೆ. ನೋಡಿ, ನಮಗೆ ಹೆಣ್ಮಕ್ಳಿಗೆ ಇದೆಲ್ಲ ಇಂಪಾರ್ಟೆಂಟು. ಮಹಿಳೆಯರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾರೆ, ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ, ಏಜ್ ಆಗ್ತಿದ್ದಂಗೆ ಬ್ಲಡ್ ಕಡಿಮೆ ಆಗುತ್ತೆ, ಬಾಡಿ ಎಲ್ಲ ತುಂಬ ವೀಕ್ನೆಸ್ ಆಗುತ್ತೆ. ಅದರಿಂದ ಈ ರೀತಿ ಎಲ್ಲ ಮಾಡ್ಕೊಳ್ಳಿ. ನಾನು ಏನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅದನ್ನೆಲ್ಲ ನೀವು ಕೂಡ ಮಾಡ್ಕೊಂಡು ಸುಮ್ಮನೆ ಆಗಬೇಡಿ. ನನಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕುವಂಥ ವೀಡಿಯೋಸ್ಗಳೆಲ್ಲ ನಿಮಗೆ ಬರುತ್ತೆ. ಈ ವಿಡಿಯೋಸ್ನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ, ಉಪಯೋಗ ಆಗಲಿ. ಎನರ್ಜಿ ಡ್ರಿಂಕ್ಸ್. ಓಕೆ ಫ್ರೆಂಡ್, ಮತ್ತೆ ಸಿಗೋಣ. ನೋಡಿ ಫ್ರೆಂಡ್, ಇವತ್ತು ಬ್ರೇಕ್ಫಾಸ್ಟಿಗೆ ಡ್ರೈ ಫ್ರೂಟ್ಸ್ ಶೇಕ್ ಮಾಡ್ತಾಯಿದ್ದೀನಿ. ರಾತ್ರಿ ಎಲ್ಲ ನೆನೆಸಿಟ್ಟಿದ್ದು ಏನೇನು ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ. ಈಗ ರುಬ್ಕೊಂಡಿದ್ದೀನಿ, ಇದನ್ನು ನುಣ್ಣಗೆ ಗ್ರೈಂಡ್ರು ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ 1 ಸ್ಪೂನು ಪೀನಟ್ ಬಟರ್ನ ನೋಡಿ, 1 ಸ್ಪೂನು ಪೀನಟ್ ಬಟರ್ನ ಹಾಕ್ತಾಯಿದ್ದೀನಿ. ಬಟರು ಇನ್ನೂ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಇದನ್ನು ಈ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ. ಆದರೆ ಇವತ್ತು 12ನೇ ದಿನದ ವೆಯ್ಟ್ ಲಾಸ್ ಜರ್ನಿಲಿದ್ದೀನಿ. ನಂದು ಇವತ್ತು ಬ್ರೇಕ್ಫಾಸ್ಟ್ ಇದ್ದೀನಿ, ಡಯಟ್ದು. ಸ್ವಲ್ಪ ಹಾಲು ಹಾಕ್ಕೋತೀನಿ, ಇನ್ನೊಂದು ಸರಿ ಚೆನ್ನಾಗಿ ಇದನ್ನೆಲ್ಲ ಗ್ರೈಂಡ್ ಮಾಡ್ತೀನಿ, ಮಿಕ್ಸ್ ಆಗೋ ಥರ. ಈಗ ಎಲ್ಲ ಮಿಕ್ಸ್ ಆಗಿದೆ, ಚೆನ್ನಾಗಿ ಸರ್ವ್ ಮಾಡ್ಕೊಳ್ಳೋಣ. ಇಷ್ಟು ಇರಲಿ.
ನೋಡಿ ಬಾದಾಮಿ ಗೋಂದು ಕೂಡ ಹಾಕಿದ್ದೀನಿ 2 ಸ್ಪೂನು. 2 ಹರಳನ್ನ ನೆನೆಸಿದ್ರೆ ರಾತ್ರಿ ನೆನೆಸಿದ್ರೆ ಎಷ್ಟೊಂದು ಆಗಿಬಿಡುತ್ತೆ. ಇನ್ನೂ ಇಷ್ಟಿದೆ. ನಾನು ಆಲ್ರೆಡಿ ನೋಡಿ ಈಗ 2 ಸ್ಪೂನಷ್ಟು ನಾನು ಹಾಕಿದ್ದೀನಿ. ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಇದು ಕೂಡ ನಾನು ನೆನೆಸಿಟ್ಕೊಂಡಿದ್ದೆ ಚಿಯಾ ಸೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ ಇದು ಒಂದು 2-3 ಸ್ಪೂನ್ ಹಾಕಿ ನೆನೆಸಿಟ್ಟಿದೆ. ಇನ್ನೂ ಸ್ವಲ್ಪ ಇದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅಬ್ಬಬ್ಬಬ್ಬಬ್ಬ ಒಳ್ಳೆ ಸ್ಮೂದಿ ಥರ ಇದೆ. ಶೇಕ್ ಒಂದು ಲೋಟ ಕುಡಿದ್ಬಿಟ್ರೆ ಸಾಕು. ಇದೇ ಬ್ರೇಕ್ಫಾಸ್ಟ್. ಇನ್ನೇನು ಬೇಕು ಅನಿಸಲ್ಲ. ನಿಮಗೇನಾದರೂ ಬೇಕು ಇದನ್ನು ಇಷ್ಟು ದೊಡ್ಡ ಲೋಟದಲ್ಲಿ ಕುಡಿದು ಬೇಕು ಅಂತ ಅನಿಸಿದ್ರೆ ನೀವು ಏನಾದರೂ ಲೈಟಾಗಿ ತಗೊಳ್ಬೋದು. ಫ್ರೂಟ್ಸು ಮತ್ತು ಚಪಾತಿನೋ, ಒಂದು ಚಪಾತಿ ತೊಗೊಳ್ಬೇಕು, ಬೇಯಿಸಿರೋ ತರಕಾರಿ ಅಥವಾ ಫ್ರೂಟ್ ಸಲಾಡು, ನಿಮ್ಗೇನು ಬೇಕೋ ಅದನ್ನು ಡಯಟ್ ಫುಡ್ಡಲ್ಲಿ ತೊಗೊಳ್ಬೇಕು. ಇವತ್ತು ನಾನು ಇದನ್ನು ತೊಗೊಳ್ತೀನಿ. ನನ್ನ ಡಯಟು 12ನೇ ದಿನದ ಡಯಟ್ ಜರ್ನಿಯಲ್ಲಿ ನಾನು ಇವಾಗ ಇದು ಸೇರಿ 3ನೇ ಬಾರಿ ತೊಗೊಳ್ತಾ ಇದ್ದೀನಿ. 3 ದಿನ ತೊಗೊಂಡಿದ್ದೀನಿ. ಮಧ್ಯ ಮಧ್ಯ ರೆಗ್ಯುಲರಾಗೇನು ಬೇಡ, ಮಧ್ಯ ಮಧ್ಯ ನಮಗೆ ಯಾವಾಗ ಬೇಕು ಅನಿಸುತ್ತೆ ಆವಾಗ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್, ಜ್ಯೂಸ್ ಎಲ್ಲ ಕುಡಿದ್ಮೇಲೆ ಅದ್ರದ್ದು ಗಟ್ಟ ಇರುತ್ತಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಗಿಡಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಗಿಡ ಎಷ್ಟು ಸೊಂಪಾಗಿದೆ. ನಾವು ಹೆಂಗೆ ದಿನಕ್ಕೊಂದು ಜ್ಯೂಸ್ ಅಂತ ಕುಡಿತೀವಿ, ಉಳಿದಿದ್ದನ್ನೆಲ್ಲ ಗಿಡಕ್ಕೂ ಕೂಡ ಹಾಕಿದ್ರೆ ಅದಕ್ಕೂ ದಿನಕ್ಕೂ ಒಂದು ಜ್ಯೂಸ್ ಸಿಕ್ತಾಗೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಎಲ್ಲ ಕಡೆ ಒಂದೊಂದು ಸಾರಿ ಸ್ಪ್ರೇ ಮಾಡಿಬಿಡ್ತೀನಿ ಜಾಸ್ತಿ ಇದ್ದರೆ ಗಿಡಗಳಿಗೆ. ಇವತ್ತು ತುಂಬಾ ಹೂ ಬಿಟ್ಟಿದೆ ನಮ್ಮ ಗಿಡದಲ್ಲಿ. ಇದು ಕೂಡ ಜ್ಯೂಸ್ ಮಾಡ್ಬೋದು, ಪೂಜೆಗೆ ಇಡ್ಬೋದು, ತಲೆಗೆ ಎಣ್ಣೆ ಮಾಡಿ ಹಚ್ಬೋದು, ತಲೆಗೆ ಹೇರ್ ಪ್ಯಾಕ್ ಹಾಕೋಬೋದು, ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೋಬೋದು. ಅಬ್ಬಬ್ಬಬ್ಬ, ವಾವ್ ವಾವ್, ಸೂಪರ್ ಟೇಸ್ಟಿಯಾಗಿದೆ. ಈ ಥರ ಶೇಕ್ ತಗೊಳ್ಳೋದ್ರಿಂದ, ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ಹಾಗೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ನಮಗೆ ಎಷ್ಟೇ ಸುಸ್ತಿದ್ರೂ ಕೂಡ ಎನರ್ಜಿ ಜಾಸ್ತಿ ಆಗುತ್ತೆ, ಸುಸ್ತಾಗಲ್ಲ. ತುಂಬ ಎನರ್ಜಿ ಆಗಿರ್ತೀವಿ, ತುಂಬ ಖುಷಿ ಅನಿಸುತ್ತೆ. ಇನ್ನೂ ಎಂಜಾಯ್ ಮಾಡಿಕೊಂಡು ಚೂರೇ ತಗೊಳ್ಬೇಕು. ಓಕೆ, ಮತ್ತೆ ಸಿಗೋಣ. ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಲಂಚ್ ಇಲ್ಲ, ಹೊರಗಡೆ ಏನಾದರೂ ಸ್ವಲ್ಪ ತಿನ್ಕೊಳ್ತೀನಿ. ಏನು ಒಂದು ರವೆ ಇಡ್ಲಿನೋ ಅಥವಾ ಒಂದು ಚಪಾತಿನೋ, ಜಾಸ್ತಿ ಪಲ್ಯ ತೊಗೊಂಡು ತಿನ್ಕೊಳ್ತೀನಿ. ಅದಕ್ಕೆ ನಾನು ಮಧ್ಯಾಹ್ನ ವಿಡಿಯೋ ಮಾಡ್ತಾಯಿಲ್ಲ. ಮತ್ತು ನೈಟ್ ಡಿನ್ನರ್ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹಾಯ್ ಫ್ರೆಂಡ್, ಮಧ್ಯಾಹ್ನದ ಲಂಚು ಮುಗೀತು. ಹೊರಗಡೆ ಹೋಗಿದ್ವಿ. ನಮ್ಮ ಫ್ರೆಂಡು ಊಟಕ್ಕೆ ಕರೆದಿದ್ರು.
ಅಲ್ಲಿ ಏನು ತಿಂದೆ ಅಂದರೆ ಸ್ವಲ್ಪ ಮುದ್ದೆ ತಿಂದೆ, ಸ್ವಲ್ಪ ಇಷ್ಟೇ, ಸ್ವಲ್ಪ ಮುದ್ದೆ ತಗೊಂಡೆ. ಮುದ್ದೆ ಆಗಿದ ನಂತರ ಅಲ್ಲಿ ಇದಿತ್ತು, ಏನು ಸೌತೆಕಾಯಿ ಇತ್ತು, ಈರುಳ್ಳಿ, ಕ್ಯಾರೆಟು ಮತ್ತು ಕಡಲೆಕಾಳ್ದು ಪಲ್ಯ ಗೊಜ್ಜಿತ್ತು, ಮತ್ತು ರಸಮ್ ಇತ್ತು. ಇಷ್ಟನ್ನು ತೊಗೊಂಡೆ. ಇನ್ನು ಐಸ್ ಕ್ರೀಮ್ ಇತ್ತು, ರೈಸ್ ಬಾತ್ ಇತ್ತು, ಸ್ವೀಟ್ಸ್ ಇತ್ತು, ಮತ್ತು ಪಾಯಸ ಇತ್ತು. ಏನೂ ತೊಗೊಳ್ಳಿಲ್ಲ, ಯಾಕೆಂದರೆ ನಾನು ವೆಯ್ಟ್ ಲಾಸ್ ಜರ್ನಿಲಿದ್ದೀನಿ, ಕರೆಕ್ಟಾಗಿ ಫಾಲೋ ಮಾಡಬೇಕು. ಅದಕ್ಕೆ ಮುದ್ದೆ ಅಷ್ಟೇ ಸ್ವಲ್ಪ ತೊಗೊಂಡೆ. ನೀವು ಕೂಡ ಏನಾದರೂ ಮಾಡಿಕೊಡಿ ಮಧ್ಯಾಹ್ನಕ್ಕೆ. ವೆಯ್ಟ್ ಲಾಸ್ ಫುಡ್ಡು ಏನಂತ ಗೊತ್ತಿರುತ್ತಲ್ವ, ಲೈಟಾಗಿ ತಗೊಳ್ಳಿ. ಸಂಜೆ ನಾನು ರಾಗಿ ಗಂಜಿ ಅಂಬಲಿ ಮಾಡ್ಕೊಳ್ತೀನಿ, 1 ಲೋಟ ಸಾಕಷ್ಟೇ. ಅಲ್ಲಿಗೆ ಇವತ್ತು ವೆಯ್ಟ್ ಲಾಸ್ ಜರ್ನಿ ಮುಗಿಯುತ್ತೆ. ನೀರು ಕುಡಿತೀನಿ, ಮಾತ್ರ ಮಲಗುವಾಗ 1 ಲೋಟ ಉಗುರು ಬೆಚ್ಚಗಿರೋ ಬಿಸಿನೀರು ಕುಡಿದು ಮಲ್ಕೋತೀನಿ. 12 ಡೇಸ್ ಜರ್ನಿ ಇವತ್ತಿಗೆ ಕಂಪ್ಲೀಟ್ ಆಯಿತು. ನಾಳೆ 13 ಡೇಸ್ ಜರ್ನಿಗೆ ಮತ್ತೆ ವಿಡಿಯೋ ಮಾಡ್ತೀನಿ. ಏನೆಲ್ಲ ಇರುತ್ತೆ, ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಏನೇನು ಫುಡ್ ಇರುತ್ತೆ ಅಂತ ಹೇಳಿ. ವೆಯ್ಟ್ ಲಾಸ್ದು ನೋಡಿ, ಆರಾಮಾಗಿ ಖುಷಿಯಾಗಿ ವೆಯ್ಟ್ ಲಾಸ್ ಮಾಡೋದು. ನಮಗೇನಾಗುತ್ತೆ ಅಷ್ಟು ತಿಳ್ಕೊಂಡು ಹೀಗೆ ಖುಷಿಯಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಮನೇಲಿ ಕೆಲಸ ಮಾಡಿಕೊಂಡು ಆರಾಮಾಗಿರೋದು. ನೀವು ಕೂಡ ಇದನ್ನು ಫಾಲೋಅಪ್ ಮಾಡಿ. ಹಾಗೆ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇನ್ನೊಂದು ವಿಚಾರ, ನಾನು ಹೊರಗಡೆ ಡ್ಯೂಟಿಗೆ ಹೋಗೋವರಿಗೆ ಯಾವ ರೀತಿ ವೆಯ್ಟ್ ಲಾಸ್ದು ಫುಡ್ಡನ್ನು, ಡಯಟ್ ಫುಡ್ನ ಕ್ಯಾರಿ ಮಾಡಬೇಕು ಅಂತ ವಿಡಿಯೋ ಮಾಡ್ತೀನಿ, ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್, ಬಾಯ್.